ಗುರುಪೂರ್ಣಿಮೆಯ ವಿಶೇಷ. ಗುರುಪೂರ್ಣಿಮೆ ಹಿಂದೂ ಧರ್ಮದಲ್ಲಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವಪೂರ್ಣ ದಿನ. ಈ ದಿನವನ್ನು ವಿದ್ಯಾರ್ಥಿಗಳು, ಭಕ್ತರು, ಸಾಧು ಸಂತರು ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವನ್ನಾಗಿ ಆಚರಿಸುತ್ತಾರೆ. ಗುರುಪೌರ್ಣಿಮೆ ಎಂದರೇನು? ಗುರುಪೌರ್ಣಿಮೆ ಆಷಾಢ ಮಾಸದ ಹುಣ್ಣಿಮೆಯೆಂದು ಬರುತ್ತದೆ. ಇದು ಗುರುವಿನ ಪೂಜಾ ದಿನ ಎಂಬ ಅರ್ಥ ಹೊಂದಿದೆ. ಈ ದಿನ ವೇದವ್ಯಾಸರು ಜನಿಸಿದ ದಿನ, ಗುರುಗಳ ಮಹಿಮೆ ನೆನಪಿಸುವ ದಿನ, ಜ್ಞಾನ ಮತ್ತು ಶ್ರದ್ಧೆಗೆ ಕೃತಜ್ಞತೆಯ ದಿನ. ಇತಿಹಾಸ ಹಾಗೂ ಮಹತ್ವ. ವೇದವ್ಯಾಸರು ಈ ದಿನವೇ ಜನಿಸಿದರು. ಅವರು ವೇದಗಳನ್ನು ವರ್ಗೀಕರಿಸಿದರು, ಮಹಾಭಾರತ ರಚಿಸಿದರು, ಭಗವದ್ಗೀತೆಯ ಸಾರವನ್ನು ತಂದರು. ಅದಕ್ಕಾಗಿಯೇ ಈ ಪೌರ್ಣಿಮೆಯನ್ನು ವ್ಯಾಸಪೂರ್ಣಿಮಾ ಎಂದು ಕೂಡ ಕರೆಯುತ್ತಾರೆ. ಬೌದ್ಧ ಧರ್ಮದಲ್ಲೂ ಈ ದಿನ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರಿದ ದಿನವೆಂದು ಆಚರಿಸಲಾಗುತ್ತದೆ. ಗುರುವಿನ ಮಹತ್ವ. ಗುರು ಎಂಬ ಪದದ ಅರ್ಥ ಗು ಅಂಧಕಾರ, ರು ನಿವಾರಣೆ. ಅಂದರೆ ಗುರು ಎನ್ನುವುದು ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುವ ಪ್ರಕಾಶ. ಶ್ಲೋಕ: ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅರ್ಥ: ಗುರು ಬ್ರಹ್ಮ, ವಿಷ್ಣು, ಮಹೇಶ್ವರನಂತೆ ಆಗಿರುವ ಬ್ರಹ್ಮನ ರೂಪ. ಗುರುವಿನ ಕೃಪಾದೃಷ್ಟಿ. ಗುರುವು ಯಾರ ವಿನೀತನಾಗಿ ಅವನನ್ನು ಸಂಧಿಸಿ ಶರಣಾಗುತ್ತಾರೋ ಅಂಥವರ ಆತ್ಮೀಯ ಸ್ನೇಹಿತನೇ. ಆತನೊಬ್ಬ ಕಾರುಣ್ಯ ತುಂಬಿದ ಸಾಗರ. ಪ್ರಾಪಂಚಿಕ ಸಂಸಾರ ಸಾಗರದಲ್ಲಿ ಬಿದ್ದು ಮುಳುಗುತ್ತಿರುವ ಆಧ್ಯಾತ್ಮಾಕಾಂಕ್ಷಿಯು ಈ ಗುರುವಿನ ಸಹಾಯ ಪಡೆಯುತ್ತಾನೆ. ಇಂತಹ ಗುರುವಿನ ಒಂದು ಕರುಣಾದೃಷ್ಟಿ ಅನುಗ್ರಹವೇ ಆಕಾಂಕ್ಷೆಯನ್ನು ಪ್ರಕಾಶಗೊಳಿಸಲು ಸಾಕಾಗುತ್ತದೆ. ಗುರುವಿನ ಕೃಪಾದೃಷ್ಟಿಯು ತಣ್ಣಗಿನ ಅಮೃತಧಾರೆಯಂತೆ ಶಿಷ್ಯನ ಮೇಲೆ ಬಿದ್ದಂತೆ ಇರುತ್ತದೆ ಎಂದು ಶಂಕರರ ಕವಿಹೃದಯ ಹೇಳುತ್ತದೆ. ಎಂತಹ ಉನ್ನತ ಮಟ್ಟದ ಚಿತ್ರಣ! ಇಂತಹ ಉನ್ನತ ಮಟ್ಟದ ಗುರುವಿನ ಸಂಪರ್ಕಕ್ಕೆ ಬಂದ ಎಲ್ಲ ಶಿಷ್ಯರ ಅನುಭವವೂ ಇದೇ ಆಗಿರುತ್ತದೆ. ಶಿಷ್ಯನಿಗೂ ಕೂಡ ಗುರುವಿನ ಕೃಪಾದೃಷ್ಟಿ ಎಂದೇ ಸಾಕು. ಅವನಿಗೆ ಗುರುವಿನ ಯಾವುದೇ ಮಾತು ಏನೂ ಬೇಕಾಗಿರುವುದಿಲ್ಲ. ಅವನಿಗೆ ಬೇಕಾಗಿರುವುದು ಗುರುವಿನ ಒಂದೇ ಒಂದು ನೋಟ, ದೃಷ್ಟಿಯಷ್ಟೇ. ಕೆಲವು ಕ್ಷಣಗಳ ಕಾಲ ಗುರುವಿನ ಜ್ಞಾನಚಕ್ಷುಗಳಿಂದ ಪ್ರವಹಿಸುವ ಕೃಪೆ, ಕರುಣೆ ಇವು ಶಿಷ್ಯನ ಕಾರ್ಪಣ್ಯಗಳನ್ನು ಪೂರ್ಣವಾಗಿ ನೀಗಿಸಿ ನೆಮ್ಮದಿ, ಮನೋಬಲ, ಸ್ಥೈರ್ಯ ಇವುಗಳನ್ನು ಸಾವಿರಾರು ಪಟ್ಟು ಹಿಗ್ಗಿಸುವ ಮಹಾಶಕ್ತಿಯನ್ನು ಹೊಂದಿದೆ ಎಂದರೆ ಅದರ ಅನುಭವವನ್ನು ಎಲ್ಲರೂ ಪಡೆಯಲೇಬೇಕು. ಸಾಧಕರಾದವರು ಗುರುಮುಖೇನ ರುಜುಪಥವನ್ನೇ ಅನುಸರಿಸಬೇಕು. ಕೆಟ್ಟ ದಾರಿ ಹಿಡಿಯುತ್ತಿರುವ ಮನಸ್ಸನ್ನು, ವಾಸನೆಗಳನ್ನು ಬಲಾತ್ಕಾರದಿಂದ ತಿರುಗಿಸಿ ಶಾಸ್ತ್ರಾರ್ಥ ವಿಚಾರ, ಪೂಜೆ ಮೊದಲಾದ ಒಳ್ಳೆ ದಾರಿಗೆ ನೂಕಬೇಕು. ಮೋಕ್ಷವೇ ಪರಮ ಪುರುಷಾರ್ಥವೆಂದು ನಮಗದು ಅತ್ಯವಶ್ಯಕ. ಬೇಕೆಂದು ಯಾರಿಗೆಲ್ಲ ತೋರುತ್ತದೆಯೋ ಅಂಥ ಮುಮುಕ್ಷುಗಳಾದವರು ಕೂಡಲೇ ವೇದಾಂತ ವಿಚಾರವನ್ನು ಗುರುವಿನ ಉಪದೇಶದಂತೆ ಕೈಗೊಳ್ಳಬೇಕು. ಶಾಸ್ತ್ರ, ಗುರು ಹಿರಿಯರು ಹೇಳುವ ವಿಷಯವನ್ನು ಮನಮುಟ್ಟಿ ಕೇಳಿ ಅವರ ಹೇಳಿದ್ದನ್ನು ಯುಕ್ತಿಗಳಿಂದ ಪರೀಕ್ಷಿಸಿ ಅನುಭವಕ್ಕೆ ತಂದುಕೊಂಡು ಕೊನೆಗೆ ಸೂಕ್ತವೆಂದು ಕಂಡುಬಂದ ತತ್ವವನ್ನೇ ತನ್ನ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಬೇಕು. ಬೆಳಕಿಲ್ಲದೆ ಪದಾರ್ಥಗಳು ಹೇಗೆ ತೋರಲಾರವೋ ಹಾಗೆ ವೇದಾಂತ ವಿಚಾರವನ್ನು ಬಿಟ್ಟು ಮಿಕ್ಕ ಸಾಧನಗಳಿಂದ ಜ್ಞಾನವು ಎಂದೂ ಉಂಟಾಗದು. ವೇದಾಂತ ವಿಚಾರ ಮಾಡುವುದೇ ಜ್ಞಾನೋತ್ಪತ್ತಿಗೆ ನೇರ ಹಾಗೂ ಸರಿಯಾದ ಕಾರಣ. ಗುರುಗಳ ಅನನ್ಯ ಪಾತ್ರ. ನಮ್ಮ ಸನಾತನ ಧರ್ಮದಲ್ಲಿ ಗುರುವಿಗೆ ಪರಮೋಚ್ಚ ಸ್ಥಾನವನ್ನು ನೀಡಲಾಗಿದೆ. ಗುರು ಎಂದರೆ ಕೇವಲ ಪಾಠ ಹೇಳುವವರಲ್ಲ, ಅವರು ಜೀವನದ ಗುರಿಯನ್ನು ತೋರಿಸುವವರು. ಅಜ್ಞಾನದ ಕತ್ತಲೆಯನ್ನು ನೀಗಿಸಿ ಜ್ಞಾನದ ಬೆಳಕನ್ನು ಬೆಳಗಿಸುವವರು. ಮಾನವನ ಬದುಕಿನಲ್ಲಿ ಸೃಷ್ಟಿಕರ್ತ, ಪಾಲಕ ಮತ್ತು ಲಯಕರ್ತ ಸ್ಥಾನದಲ್ಲಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಸಮನಾಗಿ ಗುರುಗಳನ್ನು ಕಾಣಲಾಗುತ್ತದೆ. ಗುರುಪೂರ್ಣಿಮೆಯ ಇತಿಹಾಸ. ಗುರುಪೂರ್ಣಿಮೆ ಕೇವಲ ಒಂದು ನಿರ್ದಿಷ್ಟ ವ್ಯಕ್ತಿಗೆ ಸೀಮಿತವಾದ ಆಚರಣೆಯಲ್ಲ. ಇದು ಜ್ಞಾನದ ಸಂಕೇತ, ಶಿಷ್ಯನ ಭಕ್ತಿ ಮತ್ತು ಗುರುಗಳ ನಿಸ್ವಾರ್ಥ ಸೇವೆಯ ಆಚರಣೆಯಾಗಿದೆ. ಈ ದಿನದಂದು ಶಿಷ್ಯರು ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿ ಸುದಿನ, ಅವರ ಆಶೀರ್ವಾದ ಪಡೆಯುವ ದಿನ. ವೇದವ್ಯಾಸರ ಮಹಾನ್ ಕೊಡುಗೆಗಳನ್ನು ಸ್ಮರಿಸುವ ಮೂಲಕ ನಾವು ಜ್ಞಾನದ ಮಹತ್ವವನ್ನು ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಲ್ಲಿ ಗುರುಗಳ ಪಾತ್ರವನ್ನು ಗೌರವಿಸುತ್ತೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಜ್ಞಾನವನ್ನು ಪಡೆಯುವುದು ಕೇವಲ
ಅಕ್ಷರಜ್ಞಾನಕ್ಕೆ ಸೀಮಿತವಾಗಿಲ್ಲ. ಅದು ಜೀವನದ ಅಂತರಾರ್ಥವನ್ನು ಅರಿಯುವುದು, ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು, ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಒಳಗೊಂಡಿದೆ. ಇಂತಹ ನಮಗೆ ಸಮಗ್ರ ಜ್ಞಾನವನ್ನು ನೀಡುವರು ಗುರುಗಳು. ಇನ್ನು ಗುರುಗೀತೆಯಲ್ಲಿ ಗುರುಗಳ ಮಹತ್ವವನ್ನು ಸಾರುವ ಹಲವಾರು ಶ್ಲೋಕಗಳಿವೆ. ಅವುಗಳಲ್ಲಿ ಒಂದು, ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ವದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಗುರುವು ಅಖಂಡವಾದ ಮಂಡಲಾಕಾರವನ್ನು, ಅಂದರೆ ಬ್ರಹ್ಮಾಂಡದ ಸಾರವನ್ನು, ಚರಾಚರದ ವಸ್ತುಗಳಲ್ಲಿ ವ್ಯಾಪಿಸಿರುವ ಪರಮಾತ್ಮ ತತ್ವವನ್ನು ನಮಗೆ ತೋರಿಸುವನೋ ಅಂತಹ ಗುರುಗಳಿಗೆ ನನ್ನ ನಮಸ್ಕಾರಗಳು. ಈ ಶ್ಲೋಕವು ಗುರುವಿನ ಪಾತ್ರವು ಕೇವಲ ಲೌಕಿಕ ಜ್ಞಾನಕ್ಕೆ ಸೀಮಿತವಲ್ಲ, ಬದಲಿಗೆ ಅವರು ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿ ಪರಮಸತ್ಯದ ಅರಿವು ಮೂಡಿಸುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಆಧುನಿಕ ಜೀವನದಲ್ಲಿ ಗುರುಗಳ ಪ್ರಸ್ತುತ ವೇಗದ ಜಗತ್ತಿನಲ್ಲಿ ತಂತ್ರಜ್ಞಾನ ನಮ್ಮ ಬೆರಳತುದಿಯಲ್ಲಿ ಮಾಹಿತಿ ಲಭ್ಯವಿದೆ. ಆದರೆ ಜ್ಞಾನವನ್ನು ವಿವೇಕದಿಂದ ಬಳಸಿಕೊಳ್ಳುವುದು, ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ನೈತಿಕ ಮೌಲ್ಯಗಳನ್ನು ಕಾಯ್ದುಕೊಳ್ಳುವುದು, ಇವೆಲ್ಲವೂ ಗುರುವಿನ ಮಾರ್ಗದರ್ಶನ ಅನಿವಾರ್ಯ. ಗುರುಪೂರ್ಣಿಮೆಯ ಈ ದಿನ ಆ ತತ್ವಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ಜ್ಞಾನಂ ಪರಮಗುರು, ಜ್ಞಾನವೇ ಪರಮಗುರು. ಇದು ಗುರುವಿನ ಸಾರವನ್ನು ಮತ್ತಷ್ಟು ಆಳವಾಗಿ ತಿಳಿಸುತ್ತದೆ. ಅಂದರೆ ಜ್ಞಾನವೇ ನಿಜವಾದ ಗುರು. ಗುರುಗಳು ಜ್ಞಾನವನ್ನು ನೀಡುವ ಮೂಲಕ ನಮ್ಮ ಅಜ್ಞಾನವನ್ನು ಹೋಗಲಾಡಿಸುತ್ತಾರೆ. ಗುರು ಪೂಜೆ ಮತ್ತು ಆಚರಣೆಗಳು. ಗುರುಪೂರ್ಣಿಮೆಯಂದು ಹಲವಾರು ವಿಧಿವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಭಕ್ತರು ತಮ್ಮ ಆಧ್ಯಾತ್ಮಿಕ ಗುರುಗಳ ದರ್ಶನ ಪಡೆದು ಧನ್ಯರಾಗುವರು. ವಿವಿಧ ಮಠಗಳಲ್ಲಿ ವ್ಯಾಸಪೂಜೆ ಹಾಗೂ ಕೆಲವು ಕಡೆಗಳಲ್ಲಿ ಸಾಮೂಹಿಕ ಗುರುಪೂಜೆ, ಯಜ್ಞಯಾಗಾದಿಗಳು ನಡೆಯುತ್ತವೆ. ಶಿಷ್ಯರು ಗುರುಗಳಿಗೆ ಕಾಣಿಕೆಗಳನ್ನು, ವಸ್ತುಗಳನ್ನು, ಹೂವುಗಳನ್ನು ಅರ್ಪಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಈ ದಿನದಂದು ಕೆಲವರು ಉಪವಾಸವನ್ನು ಆಚರಿಸುತ್ತಾರೆ. ಗುರುರ್ದೇವೋ ನ ಕಿಂಚ ಧನಸ್ಜುಸ್ತಿ, ಗುರುವೇ ದೇವರು, ಅವನಿಗಿಂತ ಬೇರೆ ಯಾವುದೂ ಶ್ರೇಷ್ಠವಲ್ಲ. ಈ ವಾಕ್ಯವು ಗುರುವಿನ ದೈವತ್ವವನ್ನು ಎತ್ತಿ ತೋರಿಸುತ್ತದೆ. ಗುರುಗಳನ್ನು ದೇವರ ಸಮಾನವಾಗಿ ಪೂಜಿಸುವ ಮೂಲಕ ನಾವು ಜ್ಞಾನಕ್ಕೆ ಮತ್ತು ಸತ್ಯಕ್ಕೆ ಗೌರವವನ್ನು ನೀಡಿದಂತಾಗುತ್ತದೆ. ಗುರುಪೂರ್ಣಿಮೆಯ ಸಂದೇಶ: ಕೃತಜ್ಞತೆ. ನಮಗೆ ಜ್ಞಾನ ಮತ್ತು ಮಾರ್ಗದರ್ಶನ ನೀಡಿದ ಗುರುಗಳಿಗೆ ನಾವು ಸದಾ ಕೃತಜ್ಞರಾಗಿರಬೇಕು. ವಿನಯ. ಜ್ಞಾನವನ್ನು ಪಡೆಯಲು ವಿನಯ ಮತ್ತು ನಮ್ರತೆ ಅತಿ ಮುಖ್ಯ. ಅಧ್ಯಯನ. ನಿರಂತರ ಜ್ಞಾನಾರ್ಜನೆ ಮತ್ತು ಅಧ್ಯಯನವನ್ನು ಜೀವನದುದ್ದಕ್ಕೂ ಮುಂದುವರಿಸಬೇಕು. ಪರಂಪರೆ. ಗುರು ಶಿಷ್ಯ ಪರಂಪರೆಯನ್ನು ಗೌರವಿಸಿ ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು. ಸಮರ್ಪಣೆ. ಗುರುಗಳು ಕಲಿಸಿದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರಿಗೆ ನಿಜವಾದ ಗೌರವವನ್ನು ಸಲ್ಲಿಸಬೇಕು. ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲಿಯೂ ನಮಗೆ ಸರಿತಪ್ಪುಗಳ ಬಗ್ಗೆ ತಿಳಿಸುವ, ನಮ್ಮನ್ನು ಪ್ರೇರೇಪಿಸುವ, ಜ್ಞಾನದ ದಾರಿಯಲ್ಲಿ ಮುನ್ನಡೆಸುವ ಗುರುಗಳೂ ಇರುತ್ತಾರೆ. ಅವರು ನಮ್ಮನ್ನು ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಗೆ ಅಥವಾ ಶ್ರೇಷ್ಠವಾದ ಲೌಕಿಕ ಜೀವನಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತಾರೆ. ಜೀವನವನ್ನು ರೂಪಿಸಿದಂತಹ ಮಹನೀಯರಿಗೆ ನಮ್ಮ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಸುದಿನ. ಗುರುಮೂಲಂ ಹಿ ಮೂರ್ತಿಶ್ಚ ಗುರುಮೂಲಂ ಪದಂ ತಥಾ ಗುರುಮೂಲಂ ಹಿ ಮೋಕ್ಷಂ ಚ ಗುರುಕೃಪೆಯೇ ಕೇವಲಂ. ಗುರುವೇ ಸಕಲ ಮೂರ್ತಿಗಳಿಗೆ ಮೂಲ, ಗುರುವೇ ಸಕಲ ಪದಾರ್ಥಗಳಿಗೆ ಮೂಲ, ಗುರುವೇ ಮೋಕ್ಷಕ್ಕೆ ಮೂಲ. ಗುರುಗಳ ಕೃಪೆಯಿಂದ ಮಾತ್ರ ಎಲ್ಲವೂ ಸಾಧ್ಯ. ಈ ಶ್ಲೋಕವು ಗುರುಕೃಪೆಯಿಲ್ಲದೆ ಯಾವುದೂ ಸಾಧ್ಯವಿಲ್ಲ ಎಂಬುದನ್ನು ಒತ್ತಿ ಹೇಳುತ್ತದೆ ಮತ್ತು ಮೋಕ್ಷದಂತಹ ಪರಮಗುರಿಯನ್ನು ಸಾಧಿಸಲು ಗುರುಗಳು ಮಾರ್ಗದರ್ಶನ ಅನಿವಾರ್ಯ ಎಂಬುದನ್ನು ತಿಳಿಸುತ್ತದೆ. ಗುರುಪೂರ್ಣಿಮೆಯ ಜ್ಞಾನದ ದಿವ್ಯಜ್ಯೋತಿ ಮತ್ತು ಪರಂಪರೆಯ ಪಾವಿತ್ರ್ಯತೆಯನ್ನು ಸಾರುವ ಹಬ್ಬವಾಗಿದೆ. ಈ ಶುಭ ದಿನದಂದು ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲ ಗುರುಗಳಿಗೂ ಶಿರವಾಗಿ ನಮಿಸೋಣ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.